ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ. ಪಾಳು ಬಿದ್ದ ಲಕ್ಷಾಂತರ ರೂಪಾಯಿ ವೆಚ್ಚದ ಕಟ್ಟಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಇನ್ನು ಪಾಳು ಬಿದ್ದ ಲಕ್ಷಾಂತರ ರೂಪಾಯಿ ವೆಚ್ಚದ ಕಟ್ಟಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ರಬಕವಿಬನಹಟ್ಟಿ ಪಟ್ಟಣದಲ್ಲಿ ಹಳ್ಳ ಹಿಡಿದ ಯೋಜನೆ. ಪೊಲೀಸ್ ಠಾಣೆ ಎದುರಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯ ಮುನ್ನ ಕ್ಯಾಂಟೀನ್ ಕಟ್ಟಡವೇ ಹಾಳಾಗಿರುವಂಥದ್ದು. ಸ್ಥಳೀಯ ಆಡಳಿತ ಜನಪ್ರತಿನಿಧಿಗಳ ವಿರುದ್ಧ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಕೂಡ ಕಿಡಿಕಾರಿದ್ದಾರೆ. ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ. ಒಂದು ರೀತಿಯಾಗಿ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನ ಕಟ್ಟಿದ್ರು ಕೂಡ ಉದ್ಘಾಟನೆಯನ್ನ ಇದುವರೆಗೂ ಮಾಡ್ತಾ ಇಲ್ಲ. ಪಾಳು ಬಿದ್ದ ಲಕ್ಷಾಂತರ ರೂಪಾಯಿ ವೆಚ್ಚದ ಕಟ್ಟಡ ಅಂತಾನೆ ಹೇಳ್ಬೋದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಗಾಗಿದೆ. ರಬಕವಿಬನಹಟ್ಟಿ ಪಟ್ಟಣದಲ್ಲಿ ಈ ಯೋಜನೆಗೆ ಹಳ್ಳ ಹಿಡಿದಂತೆ ಕಾಣಿಸ್ತಾ ಇದೆ. ಪೊಲೀಸ್ ಠಾಣೆ ಎದುರಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯ ಮುನ್ನ ಹಾಳಾಗಿರುವ ಕ್ಯಾಂಟೀನ್ ಕಟ್ಟಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಆನಂದ್, ಈಗ ನೋಡ್ತಾ ಇರ್ಬೋದು ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ ಅನ್ನುವಂತಾಗಿದೆ. ಇಷ್ಟೆಲ್ಲ ಕಟ್ಟಡ ಕಟ್ಟಿದ್ರು ಕೂಡ ಉದ್ಘಾಟನೆಯನ್ನ ಮಾಡ್ತಾ ಇಲ್ಲ, ಯಾಕೆ ಆನಂದ್? ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ಪಟ್ಟಣದಲ್ಲಿ ಪ್ರಮುಖ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಒಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಡ ಏನೋ ಪ್ರಾರಂಭವಾಗಿದೆ. ಆದ್ರೆ ಇನ್ನೂ ಅದರ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಇತ್ತೀಚೆಗೆ ಏನು ಸರ್ಕಾರ ಎಲ್ಲ ಭಾಗ್ಯಗಳು ಸಹ ಒಂದು ಕೊಡುಗೆ ನೀಡಿದೆ, 5 ಭಾಗ್ಯಗಳು. ಆದ್ರೆ ಇದು ಇಂದಿರಾ ಕ್ಯಾಂಟೀನ್ ಭಾಗ್ಯ ಸಿಗಲಾರ್ದಕ್ಕೆ ಸ್ಥಳೀಯರು ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು. ಯಾಕೆಂದ್ರೆ ಇಲ್ಲಿ ಈ ರಬಕವಿಬನಹಟ್ಟಿ ಪಟ್ಟಣದಲ್ಲಿ ನೇಕಾರರ ಸಂಖ್ಯೆ ಹೆಚ್ಚಾಗಿದ್ದು, ಬಡ ಕುಟುಂಬಗಳು, ಕೂಲಿ ಕಾರ್ಮಿಕರು ಬೇರೆ ಬೇರೆ ಸ್ಥಳದಿಂದ ಆಗಮಿಸಿ ಉದ್ಯೋಗಕ್ಕಾಗಿ ಆಗಮಿಸುತ್ತಾರೆ. ಅವ್ರಿಗೆ ಹೆಚ್ಚು ಒಂದು ಅನುಕೂಲ ಆಗುತ್ತದೆ. ಆ ದೃಷ್ಟಿಯಿಂದ ಸರ್ಕಾರ ಒಂದು ಈ ಯೋಜನೆ ಜಾರಿಗೆ ತಂದಿದೆ. ಆದ್ರೆ ಈ ಯೋಜನೆ ಏನು ಒಂದು ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ಆಗಲಿ ಮತ್ತು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಹಾಗೂ ಅಧಿಕಾರಿಗಳಾಗಲಿ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಮತ್ತೆ ಸಾಕಷ್ಟು ಜನರು ಇಲ್ಲಿನ ಹೋರಾಟ ಸಹ ಮಾಡಿದ್ದಾರೆ ಮತ್ತು ಕೆಲವೊಂದು ಮನಿ ಪತ್ರ ಸಹ ಕೊಟ್ಟಿದ್ದಾರೆ. ಅಂದ್ರೆ ಸಂಬಂಧಪಟ್ಟ ಈ ಆಯುಕ್ತರಿಗಾಗಿರ್ಬೋದು, ಒಂದು ತಹಸೀಲ್ದಾರ್ಗಿರ್ಬೋದು, ಅವ್ರಿಗೂ ಸಹ ಒಂದು ಮನವಿ ಕೊಟ್ಟಿದ್ದಾರೆ. ಅವರು ಸಹ ಒಂದು ಕ್ಯಾರೆ ಮಾಡುತ್ತಿಲ್ಲ. ಹೀಗಾಗಿ ಏನು ಸ್ಥಳೀಯರು ಒಂದು ಈ ಸಂಬಂಧಪಟ್ಟ ಅಧಿಕಾರಿಗಳ, ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಉಸ್ತುವಾರಿ ಸಚಿವರಾಗಿರುವಂತಹ ಅಬಕಾರಿ ಸಚಿವರಾಗಿರುವಂತಹ ಆರ್.ವಿ. ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರಿಗೂ ಸಹ ಒಂದು ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ. ಆದರೂ ಸಹ ಒಂದು ಹೆಚ್ಚು ಲಕ್ಷ ಕೊಡುತ್ತಿಲ್ಲ. ಅಂದ್ರೆ 5 ರೂಪಾಯಿದಲ್ಲಿ ಹೆಚ್ಚು ಭೋಜನ ಕೊಡುವಂತ ಈ ಇಂದಿರಾ ಕ್ಯಾಂಟೀನ್ಗೆ ಬೇಗ ಆಗ್ಲಿ ಅನ್ನೋದು ಸ್ಥಳೀಯರು ಒಂದು ಏನು ಒಂದು ಆಸೆ ಆಗಿದೆ. ಆ ಆಸೆ ಯಾವ ಈಡೇರಿಸ್ತಾರೆ ಎಂಬುದು ಒಂದು ಕಾಯ್ದು ನೋಡಬೇಕಾಗಿದೆ. ಇನ್ನೊಂದು ವಿಷಯ ಏನು ಅಂದ್ರೆ ಅಂಕಿತಾ, ಇಲ್ಲಿ ಇದು ತಿರ್ನಾಳ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಇದು ರಬಕವಿಬನಹಟ್ಟಿ ಬರುತ್ತೆ. ಈ ಮತಕ್ಷೇತ್ರದ ಶಾಸಕರು ಏನಿದ್ದಾರೆ ಬಿಜೆಪಿ ಪಕ್ಷದವರು ಇದ್ದಾರೆ. ಹೀಗಾಗಿ ಅದು ಬಿಜೆಪಿ ಪಕ್ಷದ ಶಾಸಕರು ಇರೋದ್ರಿಂದ ಆ ಶಾಸಕರು ಹೆಚ್ಚು ಉತ್ಸಾಹ ತೋರಿಸಲ್ಲ. ಅದು ಶಾಸಕರ ಬದಲಾಗಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಪಕ್ಷದವರು ಇರೋದ್ರಿಂದ ಅವರೇ ಹೆಚ್ಚು ಒಂದು ಆಸಕ್ತಿ ವಹಿಸಿಕೊಂಡು ಇದನ್ನು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಬೇಕಾಗಿದೆ. ಅಂಕಿತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.